ವೆಸ್ಟ್ ಬೆಂಗಾಲ್ ದೀದಿ ವರ್ಸಸ್ ಮೋದಿ ಅಂತೂ ಇಂತೂ ದೀದಿಯವರು 15 ವರ್ಷ ಆದಮೇಲೆ ದೀದಿನ ಕೆಳಗೆ ಇಳಿಸಿ ಅಧಿಕಾರ ಗದ್ದುಗೆನ ಇಡಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಐಪ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ. ಯಾಕಂತ ಹೇಳಿದ್ರೆ ಮತದಾನ ದಿನನೂ ಕೂಡ ಗಲಾಟೆ, ಇವತ್ತು ಕೂಡ ಗಲಾಟೆ, ಬರೀ ಗಲಾಟೆಲೆ ಮುಳುಗೋಗಿದ್ದಂಥ ಪಶ್ಚಿಮ ಬಂಗಾಳದಲ್ಲಿ ಈಗ BJP ಬಂದಿದೆ. ಏನು ಹೇಳ್ತೀರಾ ಸರ್ ನೀವು? ಸೊ ವೆಸ್ಟ್ ಬೆಂಗಾಲ್ ಬಿಜೆಪಿಗೆ ಅನಿವಾರ್ಯತೆ ಇತ್ತು. ಹೇಗೆ ಕೇರಳದಲ್ಲಿ ಬಿಜೆಪಿ ಮತ್ತು RSS ಕಾರ್ಯಕರ್ತರು ಕಮ್ಯುನಿಸ್ಟ್ ಪಾರ್ಟಿಯ ಕರಾಳ ನರ್ತನವನ್ನು ಸಹಿಸಿಕೊಂಡಿದ್ರು, ಅಟ್ ದಿ ಸೇಮ್ ಟೈಮ್ ವೆಸ್ಟ್ ಬೆಂಗಾಲ್ ಕೂಡ BJP ಕಾರ್ಯಕರ್ತರು ಕಮ್ಯುನಿಸ್ಟ್ ಪಾರ್ಟಿಯವರು ಆ TMC ಗೂಂಡಾಗಿರಿಗೆ ನಲ್ಗೋಗಿದ್ರು. ಸೊ ಕಮ್ಯುನಿಸ್ಟ್ ಪಾರ್ಟಿ ಗೂಂಡಾಗಿರಿಯಿಂದ TMC ಅವ್ರು ನಲಗಿದ್ರು. TMC ಅಧಿಕಾರಕ್ಕೆ ಬಂದಮೇಲೆ ಕಮ್ಯುನಿಸ್ಟ್ ಪಾರ್ಟಿಯವರು ಗೂಂಡಾಗಿರಿಯನ್ನು ಕಂಟಿನ್ಯೂ ಮಾಡಿದ್ರು. ಕಮ್ಯುನಿಸ್ಟ್ ಪಾರ್ಟಿ ಗುಂಡಾಗಿರಿ TMC ಕಂಟಿನ್ಯೂ ಆಯಿತು. ಈಗ TMC ಗುಂಡಾಗಿರಿ BJP ಅವರು ಅನುಭವಿಸಿದ್ರು. ಬಟ್ ಈಗ BJP ಅಧಿಕಾರಕ್ಕೆ ಬಂದಿದ್ದು ನೆಕ್ಸ್ಟ್ ಇವರು ಅದನ್ನು ವಾಪಸ್ ಮಾಡ್ತಾರೆ. 15 ವರ್ಷ ಮುಖ್ಯಮಂತ್ರಿ ಆಗಿರೋ ಮಮತಾ ಬ್ಯಾನರ್ಜಿ ಬರೀ ನಂದಿಗ್ರಾಮದ ಹೋರಾಟದಿಂದ ಶುರುವಾದಂಥ ಜರ್ನಿ ಅವ್ರದ್ದು, ಸಿಂಗೂರು ಹೋರಾಟದಿಂದ ಶುರುವಾದಂಥ ಜರ್ನಿ, ಟಾಟಾ ನ್ಯಾನೋ ಉತ್ಪಾದನೆ ಆಗಬೇಕಾಗಿದ್ದು ಅಲ್ಲಿ, ಅದನ್ನು ಗಲಾಟೆ ಮಾಡಿ ಅದನ್ನು ಗುಜರಾತ್ ಕಳಿಸುವಂಥ ಮಹಿಳೆ ಮಮತಾ ಬ್ಯಾನರ್ಜಿ. ನಾನು ಆಗಲೂ ಮಾತಾಡಿದೆ ಬೆಳಗ್ಗೆ, ಇಂದಿರಾ ಗಾಂಧಿಯ ನಂತರ ದೇಶದ ಒಬ್ಬ ಗಟ್ಟಿಗಿತ್ತಿ ಏನಾರ ಇದ್ದರೆ ಅದು ಮಮತಾ ಬ್ಯಾನರ್ಜಿ. ಗ್ರೇಟ್ ಲೀಡರ್. ಆ ಲೀಡರ್ಶಿಪ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆದರೆ ಕೆಲವೊಂದು ಉಚ್ಚಾಟಗಳು, ಕೆಲವೊಂದು ನಿರ್ಧಾರಗಳು ಆಕೆ ಬಗ್ಗೆ ಒಂದಷ್ಟು ಸಮಸ್ಯೆಗಳು ಕಾರಣ ಆಯಿತು. ಜೊತೆಗೆ SIR ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಆಗುವಂಥ ಕೆಲಸವನ್ನು BJP ಅವರು ಮಾಡಿದ್ರು. ಅದಕ್ಕೆ ಮಮತಾ ಬಿಡ್ತಾ ಇರಲಿಲ್ಲ. ಸೊ ಅವೆಲ್ಲವೂ ಇದಾಯಿತು. ನಾವು ನಮ್ಮ ಜಾಗದಲ್ಲೇ ಅಲ್ಪಸಂಖ್ಯಾತರಾಗಬೇಕನ್ನೋ ಕಾರಣಕ್ಕೆ ನಾನಾಗಲೇ ಹೇಳಿದೆ, ದೇಶದ ನಾನಾ ಮೂಲೆಯಲ್ಲಿ ನೆಲೆಸಿದಂಥ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂನ ಕಾರ್ಮಿಕರೆಲ್ಲ ವಾಪಸ್ ಊರಿಗೆ ಹೋಗಿ ಓಟ್ ಹಾಕಿದ್ರಿ ಸರಿ. ಸೊ ಅದೆಲ್ಲವೂ ಕೂಡ ಅಲ್ಲಿ ಗೆಲುವಿಗೆ ಕಾರಣ ಆಯಿತು. ಮತ್ತು BJP, ನರೇಂದ್ರ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ಹಿಮಂತ ಬಿಸ್ವಾ ಶರ್ಮಾ, RSS ಎಲ್ಲರೂ ಸ್ಟ್ರಾಂಗಾಗಿ ಕೆಲಸ ಮಾಡಿದ್ರು. BJPನ ಅಧಿಕಾರಕ್ಕೆ ತರೋಕ್ಕೆ ಎಲ್ಲರೂ ಪಾತ್ರ ಇದೆ. ಸೊ ಹಾಗಾಗಿ BJPನ ಅಧಿಕಾರಕ್ಕೆ ತಂದರು. ಮೊನ್ನೆ ಒಂದು ಬಿಲ್ ಫೇಲ್ ಆಯ್ತಲ್ಲ, ಆದರೆ TMCಯಲ್ಲಿ ಮಹಿಳಾ MP ಗಳ ಸಂಖ್ಯೆ ಜಾಸ್ತಿ ಇದೆ. ಮಹಿಳಾ ಮೀಸಲನ್ನು ಅವ್ರು ಆಗಲೇ ಕೊಟ್ಬಿಟ್ಟಿದ್ದಾರೆ. 33%, 36% ಕೊಟ್ಟಿದ್ದಾರೆ ಅವರು ಸೀಟ್ನ. ಸೊ ಆದರೆ ಅದೇನು ಇಂಪ್ಯಾಕ್ಟ್ ಮಾಡಿರಲ್ಲ. ಲೋಕಲ್ ಪಾಲಿಟಿಕ್ಸಲ್ಲಿ BJP ಆರ್ಮಿನ ಹಾಕೊಂಡ್ರು, ಪೋಲಿಂಗ್ ಬೂತ್ಗಳನ್ನ ಕಿತ್ಕೊಳ್ಳೋರು ಓಟ್ ಹಾಕಕ್ಕೆ ಬಿಡ್ತಿರಲಿಲ್ಲ. ಆದರೆ ಈ ಸರ್ ಆರ್ಮಿ ಸೇನೆಯನ್ನು ನಿಯೋಜನೆ ಮಾಡಿ ಚುನಾವಣೆ ಮಾಡಿದ್ರು. ಅಂದರೆ TMC ಗುಂಡಾಗಿರಿ ತಡೆಯೋಕೆ ಸೇನೆಯನ್ನು BJP ಬಳಸ್ಕೋತು. ಅಂದರೆ ಯಾವುದೇ ಗಲಾಟೆ ಗದ್ದಲಿಲ್ಲದೆ ಚುನಾವಣೆ ಮಾಡೋ ಹೆಸರಲ್ಲಿ ಅದನ್ನು ಮಾಡಿದ್ರು. ಸೊ BJPಯಲ್ಲಿ ಅಧಿಕಾರಕ್ಕೆ ಬಂತು. ನೋಡ್ಬೇಕು ಈಗ ಯಾರು CM ಸುವೇಂದು ಅಧಿಕಾರಿ ಮಾಡ್ತಾರಾ, ದಿಲೀಪ್ ಘೋಷ್ ಮಾಡ್ತಾರಾ, ಯಾರನ್ನ ಮಾಡ್ತಾರೆ ಅಂತ ನೋಡಬೇಕು. ಬಟ್ ವೆಸ್ಟ್ ಬೆಂಗಾಲ್ ಗೆಲುವು BJPಗೆ ದೊಡ್ಡ ಶಕ್ತಿ. ಅವ್ರು ಕಾಯ್ತಾ ಇದ್ದಿದ್ದು ವೆಸ್ಟ್ ಬೆಂಗಾಲ್ ಗೆಲ್ಲಬೇಕು ಅಂತ. ಇವತ್ತಿನವರೆಗೂ ವೆಸ್ಟ್ ಬೆಂಗಾಲಲ್ಲಿ BJP ಅಧಿಕಾರವನ್ನು ಆಳ್ವಿಕೆಯನ್ನು ನಡೆಸಿಲ್ಲ. ಫಾರ್ ದ ಫಸ್ಟ್ ಟೈಮ್ BJP ಯುಗ ವೆಸ್ಟ್ ಬೆಂಗಾಲಲ್ಲಿ ಶುರುವಾಗಿದೆ. ತಾವೇನು ಹೇಳ್ತೀರಿ? ಅವ್ರ ಇನ್ಚಾರ್ಜ್ ಮಾತಾಡ್ಸಿ. ನೀವೇ ಹೇಳಬೇಕು ಫಸ್ಟ್ ಪಶ್ಚಿಮ ಬಂಗಾಳದ ಬಗ್ಗೆ. ಪಶ್ಚಿಮ ಬಂಗಾಳ 15 ವರ್ಷದ ಆಳ್ವಿಕೆ ಕೊನೆಗೂ ಅಂತ್ಯಗೊಳ್ತಾ ಇದೆ. ದೀದಿ ಕೋಟೆಗೆ ಮೋದಿ ಅವರು ಆಲ್ರೆಡಿ ನುಗ್ಗಾಯಿತು. ಸೊ ಇನ್ನು ಮುಂದೆ ಯಾವ ರೀತಿ ಆಳ್ವಿಕೆ ನಡೆಯುತ್ತೆ ಅನ್ನೋದು ಕಾದು ನೋಡಬೇಕು. ಯಾಕಂತಂದ್ರೆ ಇಷ್ಟು ದಿನ ದೀದಿ ಅವರು ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಇಷ್ಟು 15 ವರ್ಷಗಳ ಕಾಲ ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ರು. ಒಂದು ಮಹಿಳೆ ಆಗಿ ಇಷ್ಟು ಚೆನ್ನಾಗಿ ಏನು ಸರ್ಕಾರವನ್ನ ಆಡಳಿತವನ್ನ ನಡೆಸ್ಕೊಂಡು ಬಂದಿದ್ರು. ಆದರೆ BJPಗೆ SIR ಪ್ರಕ್ರಿಯೆ ಏನು ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡಬೇಕು ಯಾವ ರೀತಿ ಆಡಳಿತ ಇನ್ನು ಮುಂದೆ ನಡೆಯುತ್ತೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ಸರ್ ಹೇಳಿದಂಗೆ ಈಗ ಏನು ಮೋದಿ ಯುಗ ಆರಂಭ ಆಗ್ತಾ ಇದೆ. ಸೊ ಅಲ್ಲಿ ಯಾರು CM ಆಗ್ತಾರೆ, ಸುವೇಂದು ಆಗ್ತಾರಾ ಅಥವಾ ಇನ್ಯಾರಾದ್ರೂ CMನ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕು. ಎಸ್, ಇನ್ನು ನಾನು ಹೇಳೋದಾದರೆ ಪಶ್ಚಿಮ ಬಂಗಾಳದ ಬಗ್ಗೆ ತುಂಬ ಎಕ್ಸೈಟ್ ಆಗಿದ್ದಂಥ ರಾಜ್ಯ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ. ಯಾಕಂತ ಹೇಳಿದ್ರೆ ಚುನಾವಣೆ ಡೇಟ್ ಅನೌನ್ಸ್ ಆಗಿ ಆ ಪ್ರಚಾರಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಹಳಷ್ಟು ಡಿಫ್ರೆಂಟ್ಗಳು, ಡ್ರಾಮಾಗಳೆಲ್ಲ ಕೂಡ ಕ್ರಿಯೇಟ್ ಆಯಿತು. ಒಂದಿನ ಪ್ರಧಾನಿ ಮೋದಿ ಅವರು ಪ್ರಚಾರಕ್ಕೆ ಹೋಗ್ತಾರೆ, ಆ ಜಲ್ಮುರಿಯನ್ನು ತಿಂತಾರೆ. ಅದು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಕೂಡ ವೈರಲ್ ಆಗುತ್ತೆ. ಅದಾದ ನಂತರ ದೀದಿ ಅವರು ಒಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಏನೋ ತರಕಾರಿ ತಗೊಳ್ಳೋದು ಬಹಳಷ್ಟು ಕಾಂಪ್ಲಿಕೇಟೆಡ್ ಕೂಡ ಆಗುತ್ತೆ. ಇದ್ರ ನಡುವೆ ಮೋದಿ ಮತ್ತು ಅಮಿತ್ ಶಾ ಇಬ್ಬರೂ ಕೂಡ ಪಣ ತೊಟ್ಟಿರ್ತಾರೆ. ಪಶ್ಚಿಮ ಬಂಗಾಳನ ಈ ಸಲ ನಾವು ಆಳ್ವಿಕೆ ಮಾಡಲೇಬೇಕು, ಅಧಿಕಾರಕ್ಕೆ ಬರಲೇಬೇಕು ಅಂತ ನಿಂತು ಇವತ್ತು ಇಷ್ಟು ಬಹುಮತದಿಂದ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇರುವಂಥದ್ದು. ಇನ್ನು ಕೂಡ ಗೆಲುವು ಸೋಲು ಬಂದಿದೆ. ನಾನು ಆಗ್ಲಿಂದನೂ ಕೂಡ ಅದನ್ನೇ ಹೇಳ್ತಾ ಇದ್ದು, ಮುನ್ನಡೆ ಮತ್ತೆ ಹಿನ್ನಡೆ ಆಗ್ತಾ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಾಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು. ಹೌದು, ಯಾಕಂತ ಹೇಳಿದ್ರೆ ಅಷ್ಟು ಅಜಗಜಾಂತರ ಇರುವಂಥದ್ದು TMCಗೂ ಮತ್ತು BJPಗೂ. ಸೊ ನೋಡೋಣ ಮೋದಿ ಅವರು ಏನು ಮಾತನಾಡ್ತಾರೆ. ಅವತ್ತು ಶಪಥ ಬೇರೆ ಮಾಡಿ ಹೋಗಿದ್ರಲ್ಲ ಅವರು ಸಂಜೆ 6 ಗಂಟೆ. ಹೌದು, ಆಗ ಮಾತನಾಡ್ತಾರೆ ಮತ್ತು ಶಪಥ ಮಾಡಿದ್ರಲ್ಲ ಪ್ರಮಾಣ ವಚನದಿಂದ ಬರ್ತೀನಿ ನಾನು ಅಂತ. ಸೊ ಅದೇ ರೀತಿಯಾಗಿ ಬರ್ತಾರೆ. ಏನು ಕತೆ ಅಂತ ನೋಡಬೇಕು.